ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಈ ರೀತಿಯ ಸಮಾಜ ಸುಧಾರಣೆಯ ವಿಷಯಗಳು, ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇರುವಂತಹ ಟಾಪಿಕ್ಗಳ ಬಗ್ಗೆ ಮಾತಾಡೋದಕ್ಕೆ ನನಗೆ ನಿಮ್ಮ ಬೆಂಬಲ ಬೇಕೇ ಬೇಕು. ಗೊತ್ತಿಲ್ಲ, ಈ ರೀತಿಯ ವಿಡಿಯೋಗಳನ್ನು ಸುಮಾರು ಜನ ರಿಪೋರ್ಟ್ ಮಾಡಿಸ್ತಾರೆ, ಯಾಕೆಂದರೆ ಅವರ ಒಂದು ದಂಧೆಗೆ ನಾನು ತೊಂದರೆ ಉಂಟು ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸಮಾಜದಲ್ಲಿ ಆಗ್ತಾ ಇರುವಂತಹ ಅವಘಡಗಳು, ಅನ್ಯಾಯ, ಮೋಸ ಇವನ್ನೆಲ್ಲ ನಾನು ಆಸ್ ಎ ಕಾಯಿನ್ ಕಲೆಕ್ಟರ್ ಆಗಿ ಅದರ ಬಗ್ಗೆ ಮಾತಾಡಲೇಬೇಕು, ಅದರ ವಿರುದ್ಧವಾಗಿ ನಾನು ನಿಲ್ಲಲೇಬೇಕು. ಸೊ ನಿಮ್ಮ ಶಕ್ತಿ, ನಿಮ್ಮ ಬೆಂಬಲ ನನಗೆ ಬೇಕೇ ಬೇಕು. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಕಾಯಿನ್ಗಳ ವಿಷಯದಲ್ಲಿ ಆಗ್ತಾ ಇರುವಂತಹ ಈ ಅನ್ಯಾಯ ಅಕ್ರಮಗಳನ್ನ ತಡೆಯೋಣ, ಒಟ್ಟಾಗಿ ಒಗ್ಗಟ್ಟಾಗಿ. ನೀವು ಅಬ್ಸರ್ವ್ ಮಾಡಿರಬಹುದು, ಜನಗಳನ್ನ ಯಾಮಾರಿಸ್ತಾ ಇರುವಂತಹ ಆ ಒಂದು ಗುಂಪೇನಿದೆ, ವ್ಯವಸ್ಥಿತವಾದಂತಹ ಜಾಲ ಏನಿದೆ, ಅವರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ನಿಮ್ಮ ಹತ್ರ ಯಾವ ನಾಣ್ಯಗಳು ಕಾಮನ್ ಆಗಿ ಇದಾವೆ, ಜನಸಾಮಾನ್ಯರ ಬಳಿ ಇರುವಂತಹ ಕಾಮನ್ ನಾಣ್ಯಗಳನ್ನೇ ಅವರು ಎಕ್ಸಾಂಪಲ್ ಆಗಿ ತಗೊಳ್ತಾ ಇರುವಂತದ್ದು. ಉದಾಹರಣೆಗೆ ಈ ವೈಷ್ಣೋ ದೇವಿಗೆ ನಾಣ್ಯಗಳಾಗಿರ್ಬಹುದು, 5 ರೂಪಾಯಿದು 10 ರೂಪಾಯಿದು ಯಾವ್ದಾದ್ರು ಆಗಿರ್ಬೋದು, ಇಂದಿರಾ ಗಾಂಧಿ ಕಾಯಿನ್ ಆಗಿರ್ಬೋದು, 5 ರೂಪಾಯಿ ದೊಡ್ಡ ಕಾಯಿನ್ ಆಗಿರ್ಬೋದು, ಅಥವಾ ನೆಹರು ಅವರ ದೊಡ್ಡ ಕಾಯಿನ್ 5 ರೂಪಾಯಿ ಆಗಿರ್ಬೋದು, ಟ್ರ್ಯಾಕ್ಟರ್ ನೋಟ್ಗಳಾಗಿರ್ಬಹುದು, ಮತ್ತೆ ಈ 1 ರೂಪಾಯಿನ ಕಿಂಗ್ ಜಾರ್ಜ್ ವಿಲಿಯಂ ಅವರ ಆಫ್ ಸಿಲ್ವರ್ ನಾಣ್ಯಗಳಾಗಿರಬಹುದು, 786 ನೋಟುಗಳಾಗಿರಬಹುದು, 786 ಇಂದ ಎಂಡ್ ಆಗುವಂತಹ ನೋಟುಗಳಾಗಿರಬಹುದು. ಅದೇ ರೀತಿ 1985ರ ಹೆಚ್ ಮಿಂಟ್ ನಾಣ್ಯಗಳು, ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಬಳಿನೇ ಇನ್ನೂ ಇದಾವೆ. ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ನೋಡಿ, ಇವೆಲ್ಲದಕ್ಕೂ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಆ ಚಿತ್ರಗಳನ್ನ ಹಾಕಿ ಇದಕ್ಕೆ ಇಷ್ಟು ಬೆಲೆ ಇದೆ ಅಂತ ಅಂತಾರೆ. ನೀವು ನಂಬಿ ಮೋಸ ಹೋಗ್ತಾ ಇದ್ದೀರಾ. ಈ ರೀತಿ ಮೋಸ ಮಾಡೋರ ಜಾಲ ಆಗಿದ್ರು ಕೂಡ ಅವರು ಒರಿಜಿನಲ್ ನಾಣ್ಯಗಳಿಗೆ, ಬೆಲೆ ಇರೋ ನಾಣ್ಯಗಳನ್ನ ಅವ್ರು ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದು ನಿಮ್ಮ ಹತ್ರ ಇರೋದಿಲ್ಲ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈ 5 ರೂಪಾಯಿನ ಇಂಟರ್ನ್ಯಾಷನಲ್ ಕ್ರಾಪ್ ಸೈನ್ಸ್ ಕಾಯಿನ್ ಆಗಿರಬಹುದು, 1 ರೂಪಾಯಿನ ಇಂಟರ್ನ್ಯಾಷನಲ್ ಯೂತ್ ಇಯರ್ ಕಾಯಿನ್, ಹೈದರಾಬಾದ್ ಮಿಂಟ್ನ ಕಾಯಿನ್ ಆಗಿರಬಹುದು. ಅದೇ ರೀತಿ 2 ರೂಪಾಯಿನ ದೇಶಬಂಧು ಚಿತ್ತರಂಜನ್ ದಾಸ್ ಅವರ ಹೈದರಾಬಾದ್ ಮಿಂಟ್ನ ನಾಣ್ಯ ಆಗಿರಬಹುದು. 1 ರೂಪಾಯಿನ 1970ರ ನಾಣ್ಯ ಆಗಿರಬಹುದು. ಅದೇ ರೀತಿ 1 ರೂಪಾಯಿನ 1983ರ ಹೈದರಾಬಾದ್ ಮಿಂಟ್ನ ನಾಣ್ಯ ಆಗಿರಬಹುದು. 1 ರೂಪಾಯಿನ 1982ರ ಬಾಂಬೆ ಮಿಂಟ್ನ ನಾಣ್ಯ ಆಗಿರ್ಬೋದು. 1 ರೂಪಾಯಿನ 1991ರ ನೋಯ್ಡಾ ಮಿಂಟ್ನ ನಾಣ್ಯ ಆಗಿರಬಹುದು. ಇವೆಲ್ಲದಕ್ಕೂ ಖಂಡಿತವಾಗ್ಲೂ ಬೆಲೆ ಇದೆ ಸ್ನೇಹಿತರೆ. ಈ ರೀತಿಯ ಒರಿಜಿನಲ್ ನಾಣ್ಯಗಳಿಗೆ ಮಾತ್ರ ಬೆಲೆ ಇರುವಂತದ್ದು. ಸೊ ಇವನ್ನೆಲ್ಲ ಅವ್ರು ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಮಿಂಟ್ ಮಾರ್ಕ್ಗಳು, ಇಯರ್ಗಳು, ಯಾವ್ದು ನಿಮ್ಗೆ ಇಯರ್ ಅಂದ್ರೆ ಇಸ್ವಿಗಳು, ಯಾವ್ದನ್ನು ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಅದೇ ನಿಮ್ಮ ಹತ್ರ ಇರುವಂತಹ ಈ ಕಾಮನ್ ಸರ್ಕ್ಯುಲೇಷನ್ ಅಲ್ಲೇ ಬಿಟ್ಬಿಟ್ಟಿರ್ತಾರಲ್ಲ ಕಮಮರೇಟಿವ್ ಕಾಯಿನ್ಗಳನ್ನ, ಅವ್ರ ಬಗ್ಗೆ ಮಾತಾಡ್ತಾರೆ. ನೋಡಿ, ಇದಕ್ಕೆಲ್ಲ ತಗೊಂಬನ್ನಿ, ನಾನು ಕೊಡ್ತೀನಿ ದುಡ್ಡು, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ. ಈ ರೀತಿಯ ಮೋಸಗಳಿಂದಾಗಿನೇ ಹಲವು ಜನ ಪಾಪ ಅವರ ಮನೆ ಮಠಗಳನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದಿರುವಂತದ್ದು. ಇದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಈಗ ಕಾಯಿನ್ ಕಲೆಕ್ಟರ್ಗಳಿಗೆ ಯಾವ ರೀತಿ ಮೋಸ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಕಾಯಿನ್ ಕಲೆಕ್ಟರ್ಗಳಿಗೆ ಕೂಡ ಮೋಸ ಮಾಡ್ತಾ ಇರುವಂತದ್ದು. ನೋಡಿ, ಇದು 1997ರ ಒರಿಜಿನಲ್ ಕಾಯಿನ್. ಅಂದ್ರೆ ಏನು, ಸುಭಾಷ್ ಚಂದ್ರ ಬೋಸ್ ಅವರ 2 ರೂಪಾಯಿನ ಕಮೆಮೊರೇಟಿವ್ ಕಾಯಿನ್. ಇದು ಆಕ್ಚುಲ್ ಇಯರ್ ಅಲ್ಲಿ 1997ರಲ್ಲೇ ಬಿಡುಗಡೆ ಆಗ್ಬೇಕಾಗಿತ್ತು, ಬಿಡುಗಡೆ ಆಯಿತು. ಇದು ಒಂದು ಒಳ್ಳೆ ಸುಂದರವಾದಂತಹ ನಾಣ್ಯ. ನೋಡಿ, ಇದೊಂದಿರುವಂತದ್ದು 1996ರ ಸೇಮ್ ಕಾಯಿನ್. 2 ಸೇಮ್ ಇದೆ, ಬಟ್ 1 ವರ್ಷ ಮುಂಚೆ ಬಿಟ್ಬಿಟ್ರು. ಅವ್ರಿಗೆ ಗೊತ್ತಿಲ್ದಿರ, ಯಾರಿಗೆ ಮಿಂಟ್ ಅವ್ರಿಗೆ ಗೊತ್ತಿಲ್ದಿರ ಬಿಟ್ಬಿಟ್ರು. ಅದು ಏನು ಎಸ್ಪೆಷಲಿ ಕೋಲ್ಕತ್ತಾ ಮಿಂಟ್ ಇಂದ ಬಂದಿರುವಂತಹ ಈ ಒಂದು ನಾಣ್ಯ ಮಿಸ್ಟೇಕ್ ಆಗಿ ಬಂದಿರುವಂತದ್ದು. ಇದು ಒರಿಜಿನಲ್ ಕಾಯಿನ್ಗಳು ಕೂಡ ಇದಾವೆ. ಒರಿಜಿನಲ್ ಕಾಯಿನ್ಗೆ ಸುಮಾರು ಬೆಲೆ ಇರುವಂತದ್ದು, ಸಾವಿರಗಳಲ್ಲಿ 10-20 ಸಾವಿರವರೆಗೂ ಬೆಲೆ ಇರುವಂತದ್ದು ಬೇಸ್ಡ್ ಆನ್ ಕಂಡೀಷನ್. ಅದನ್ನು ತಿಳ್ಕೊಂಡು ಏನ್ ಮಾಡಿದಾರೆ ಅಂದ್ರೆ, ಇದನ್ನ ನೋಡಿ ಡೂಪ್ಲಿಕೇಟ್ ಮಾಡಿರುವಂತದ್ದು. ಇದು ಡೂಪ್ಲಿಕೇಟ್ ಕಾಯಿನ್, 1996ರ ಡೂಪ್ಲಿಕೇಟ್ ಕಾಯಿನ್. ಇದು ಒರಿಜಿನಲ್ ಕಾಯಿನ್. ನೀವು ಅಕ್ಷರಗಳನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಬೇರೆ ಎಲ್ಲವೂ ಸೇಮ್ ಇರುವಂತದ್ದು. ಅಕ್ಷರಗಳು ಯೂಸ್ ಮಾಡಿರೋ ಫಾಂಟ್ ಸ್ಟೈಲು ಮತ್ತೆ ಲಯನ್ ಸೈಡ್, ಇದನ್ನೆಲ್ಲ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಒರಿಜಿನಲ್ ಅಲ್ಲಿ ಲಯನ್ ಯಾವ ರೀತಿ ಇದೆ, ಡೂಪ್ಲಿಕೇಟ್ ಅಲ್ಲಿ ಒರಿಜಿನಲ್ ಯಾವ ತರ ಇದೆ ಅಂತ ನೋಡಿ. ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕೆರೆ ಗ್ಯಾಪ್ ಇರುವಂತದ್ದು. ಇಲ್ಲಿ ಅಷ್ಟು ಸುಂದರವಾಗಿಲ್ಲ ಗ್ಯಾಪ್. ಮತ್ತೆ ನೋಡಿ, ಇಲ್ಲಿ ನೋಡ್ಬೇಕು, ಅಶೋಕ ಚಕ್ರ ಅನ್ನೋದು ನಾರ್ಮಲ್ ಆಗಿದೆ. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಫುಲ್ ಅಶೋಕ ಚಕ್ರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವೆಲ್ಲ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಈ ರೀತಿಯಾಗಿ, ಮತ್ತೆ ಇನ್ನೊಂದು ನೋಡಿ, ಈ ರೀತಿಯ ಟೂಲ್ಡ್ ಕಾಯಿನ್ಗಳನ್ನ ಮಾಡ್ತಾ ಇರುವಂತದ್ದು. ಟೂಲ್ಡ್ ಕಾಯಿನ್ ಅಂದ್ರೆ ಏನು, ಫೇಕ್ ಕಾಯಿನ್ಗಳು. ನೋಡಿ, ನಾನು ನಿಮ್ಗೆ ಆಗ್ಲೇ ಹೇಳಿದೆ 1970ರ ಕಾಯಿನ್ಗೆ ಬೆಲೆ ಇದೆ ಅಂತ. ಇದು ನಿಮ್ಗೆ 70 ಅಲ್ವಾ ಅಂತ ಅನ್ಸ್ಬೋದು. ನೋಡಿ, ಇಲ್ಲಿ 1979 ಇದೆ. ಆಕ್ಚುಲಿ 9ನ್ನ 0 ಮಾಡಿರುವಂತದ್ದು ತಿದ್ದಿ. ಅದೇ ರೀತಿ ಇವೆಲ್ಲವೂ ಕೂಡ ಡೂಪ್ಲಿಕೇಟ್ ಕಾಯಿನ್. ಮತ್ತೆ ಇನ್ನೊಂದು ಹೊಸ ಜಾಲ ಇರುವಂತದ್ದು, ಪಾಲಿಶ್ಡ್ ಕಾಯಿನ್ ಜಾಲ. ಅಂದ್ರೆ ಪಾಲಿಶ್ ಮಾಡುವಂತದ್ದು ಕಾಯಿನ್ಗಳನ್ನ ನೋಡಿ. ಇವೆರಡು ಪಾಲಿಶ್ ಕಾಯಿನ್ಗಳು. ಒರಿಜಿನಲ್ ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದು ಒರಿಜಿನಲ್ ಕಾಯಿನ್, ಚೆನ್ನಾಗಿದೆ. ಇವೆರಡನ್ನೂ ವೇಸ್ಟ್ ಕಾಯಿನ್ಗಳು, ಅಂದ್ರೆ ಏನು, ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಯೂಸ್ ಮಾಡಿರೋ ಕಾಯಿನ್ಗಳು ನೋಡ್ಬೋದು ಹೆಂಗಿದೆ ಅಂತ. ಎಲ್ಲ ಕಾಯಿನ್ ಪಾಲಿಶ್ ಹಾಕಿ ಅದನ್ನ ಕಾಯಿನ್ ಕ್ಲೀನರ್ ಹಾಕಿ ಕ್ಲೀನ್ ಮಾಡಿರುವಂತದ್ದು, ಕ್ಲೀನ್ ಆಗಿ ಕಾಣಿಸುತ್ತೆ.
ಮತ್ತೆ ಇನ್ನೊಂದು ಕಾಯಿನ್ ತಳಿ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಅಪ್ಪ 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 ನೋಡಿದ್ರೆ ನಿಮಗೆ ಏನಪ್ಪ ಇದು ಈ ರೀತಿಯಾಗೂ ಮೋಸ ಮಾಡ್ತಾರ ಅಂತ ನೋಡಿ. ಇದು ಫೇಕ್ ಕಾಯಿನ್ ಅಂದ್ರೆ ಏನು, 1959 50 ಪೈಸೆಯ ಬಾಂಬೆ ಮಿಂಟ್ಗೆ 50,000 ರೂಪಾಯಿ ಇದೆ. ನೀವು ಬೇಕಾದ್ರೆ ಬುಕ್ಕಲ್ಲಿ ಅಥವಾ ಗೂಗಲಲ್ಲಿ ಚೆಕ್ ಮಾಡಿ. ಬಟ್ ಇದು ಫೇಕ್ ಕಾಯಿನ್, ನೋಡೋಕ್ಕೆ ಸೇಮ್ ಅದ್ರ ತಲೆ ಮೇಲೆ ಹೊಡೆದಂಗೆ ಅಷ್ಟೇ ವೇಟ್ ಇರುವಂಥದ್ದು, ಸೇಮ್ ಅದೇ ಎಡ್ಜಸ್ ಎಲ್ಲ ಇರುವಂಥದ್ದು, ಬಟ್ ಫೇಕ್ ಕಾಯಿನ್. ಸೊ ತುಂಬ ಎಚ್ಚರಿಕೆಯಿಂದ ಇರಬೇಕಾಯ್ತು ಸ್ನೇಹಿತರೆ. ನೀವು ಯಾವುದೇ ಒಬ್ಬ ಕಾಯಿನ್ ಕಲೆಕ್ಟರ್ ಆದ್ರೂ UNC ಕಾಯಿನ್ಗಳನ್ನ ಇಷ್ಟಪಡ್ತಾರೆ. ನೋಡಿ ಇದು ಒರಿಜಿನಲ್ UNC ಲಸ್ಟರ್ ಗ್ರೇಡ್ನ ನಾಣ್ಯಗಳು. ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಬ್ರೌನ್ ಕಲರ್ ಇರೋದಲ್ಲ, ಬ್ರೌನ್ ಕಲರ್ ಕಾಣಿಸ್ತಾ ಇದೆ ಪ್ಯಾಚಸ್, ಅದು ಲಸ್ಟರ್ ಅಂತಾರೆ. ನೋಡಿ ಈ ರೀತಿ ಇರುತ್ತೆ ಲಸ್ಟರು. ಬಟ್ ಇದರಲ್ಲಿ ಫೇಕ್ ಲಸ್ಟರ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತದ್ದು. ನೋಡಿ ಆ ಬ್ರೌನ್ ಪ್ಯಾಚಸ್ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ, ಫೇಕ್ ಇದು ಅಂತ. ಮತ್ತೆ ನಿಮಗೆ ಒರಿಜಿನಲ್ ಕಾಯಿನು UNC ಇತ್ತು ಅಂದ್ರೆ ಮಾತ್ರನೇ ಈ ರೀತಿಯ ಲಸ್ಟರ್ ಇರುವಂಥದ್ದು. ಎಕ್ಸ್ಟ್ರಾ ಫೈನ್ಗೆಲ್ಲ ಲಸ್ಟರ್ ಇರಲ್ಲ, ಯಾಕಂದ್ರೆ ಸೌದೋಗಿರುತ್ತೆ. ಇದು ನೋಡಿ, ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಏನೇನೆ, ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಏನೇನೆ, ಇದು ಒರಿಜಿನಲ್ ಎಕ್ಸ್ಟ್ರಾ ಫೈನ್. ನೋಡಿ ಇವೆರಡು ಡೂಪ್ಲಿಕೇಟ್ ಎಕ್ಸ್ಟ್ರಾ ಫೈನು, ಇದು ಒರಿಜಿನಲ್. ನೋಡಿ ಇದಕ್ಕೆ ಎಷ್ಟು ಚೆನ್ನಾಗಿದೆ. ಹಿಂದೆ ನೋಡ್ಬಿಡಿ ಲಯನ್ ಸೈಡ್ ಹೆಂಗಿದೆ ಅಂತ. ನೋಡಿ ಫುಲ್ಲು ಸೌದೋಗ್ಬಿಟ್ಟಿದೆ. ಫ್ರಂಟಲ್ಲಿ ಮಾತ್ರ ನೀಟಾಗಿ ಕಾಯಿನ್ ಕ್ಲೀನರ್ ಹಾಕಿ ಕಾಯಿನ್ ಪಾಲಿಶ್ ಹಾಕ್ಬಿಟ್ಟು ಹೊಸದಾಗಿ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ 500 ರೂಪಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದು ಒರಿಜಿನಲ್ ಕಾಯಿನು ಎಕ್ಸ್ಟ್ರಾ ಫೈನ್. ಇದು ಕರೆಕ್ಟ್ ಆಗಿದೆ, ಇದು ಯಾವುದೇ ರೀತಿಯ ಕಾಯಿನ್ ಪಾಲಿಶು ಏನೂ ಹಾಕಿಲ್ಲ. ಇದಕ್ಕೆ ಅದೇನೋ ಹೇಳ್ತಾರಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ, ಮದುವೆ ಹಣ್ಣು ಸಿಂಗಾರ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ ಇದನ್ನು. ಸೊ ಈ ರೀತಿಯ ಜಾಲಗಳಿಂದ ನೀವು ಹುಷಾರಾಗಿರಬೇಕು ಸ್ನೇಹಿತರೆ. ಈ ಪಾಲಿಶ್ಡ್ ಕಾಯಿನು ಮತ್ತು ಫೇಕ್ ಟೂಲ್ಡ್ ಕಾಯಿನ್ಗಳನ್ನ ನೀವು ನೋಡಿ ತಗೊಳ್ಬೇಕು. ಯಾವಾಗಲೂ ಕೂಡ ಒಳ್ಳೆ ಬೈಯರ್ನ ಹುಡುಕಿ ಅಥವಾ ಒಳ್ಳೆ ಸೆಲ್ಲರ್ನ ಹುಡುಕಿ. ಎರಡು ಕಡೆಯಿಂದನೂ ಮೋಸ ಆಗ್ತಾ ಇದೆ. ಮತ್ತು ಈ ರೀತಿಯ ಬೆಳ್ಳಿ ನಾಣ್ಯಗಳಿಗೆ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಫೇಕ್ ಮಾಡಿರುವಂಥದ್ದು ಬೆಳ್ಳಿ ನಾಣ್ಯಗಳಿಗೆ. ಈಗ ಬೆಳ್ಳಿ ಬೆಲೆ ಕೂಡ ದಿನ ದಿನ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನೊಂದು ಸೈಬರ್ ಕ್ರೈಮ್, ಇದನ್ನು ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ. ಸೈಬರ್ ಕ್ರೈಮ್ ಯಾವ ರೀತಿ ನಡೀತಾ ಇದೆ ಅಂತಂದರೆ, ನಾಣ್ಯ ಸಂಗ್ರಾಹಕರ ಹೆಸರಿನಲ್ಲಿ ನಿಮಗೆ ಮೆಸೇಜ್ ಮಾಡ್ತಾರೆ. ಅಂದರೆ ಇವಾಗ ಎಕ್ಸಾಂಪಲ್ ನನ್ನ ಹೆಸರಲ್ಲೇ Instagram ID ಇಂದ ನಿಮಗೆ ಮೆಸೇಜ್ ಮಾಡ್ತಾರೆ. ಕಾಯಿನ್ ಗುರು ಅಂತ ನನ್ನ Instagram ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದೇ ಒಂದು Instagram ಪೇಜು. ಸೊ ನಿಮ್ಮ ಹತ್ರ ಹಳೆ ನಾಣ್ಯಗಳಿದೆ ಅಂತ ನೀವು ಕಾಮೆಂಟಲ್ಲಿ ಹೇಳಿದ್ರಲ್ಲ, ಬನ್ನಿ ಇಲ್ಲಿ ನಮಗೆ ಕಳಿಸಿ, ನಾನು ನಿಮಗೆ ದುಡ್ಡು ಕೊಡ್ತೇನೆ ಹಾಗೆ ಹೀಗೆ ಅಂತ ಹೇಳಿ ಮೋಸ ಮಾಡ್ತಾರೆ. ಸೊ ನಾನು ಯಾರಿಗೂ ನಿಮ್ಮ ಹಳೆ ನಾಣ್ಯಗಳನ್ನ ನನಗೆ ಕಳಿಸಿ ಅಂತ ನಾನು ಹೇಳೋದಿಲ್ಲ, ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಹಳೆ ನಾಣ್ಯಗಳನ್ನ ನಾನು ಬೈ ಮಾಡ್ತೀನಿ, ಕಳಿಸಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನನ್ನ ಕಾಯಿನ್ಗಳನ್ನ ನಾನು ತಗೊಳೋದಿಲ್ಲ. ಸೊ ಹುಷಾರಾಗಿರಿ, ನನ್ನ ಹೆಸರಲ್ಲಿ ಕೂಡ ಸ್ಕ್ಯಾಮ್ ಆಗಬಹುದು. ಆ ಥರ ಏನಾದರೂ ಇತ್ತು ಅಂದರೆ ನಾನು ಅಫಿಷಿಯಲ್ ಆಗಿ ವಿಡಿಯೋ ಮಾಡೇ ಹೇಳ್ಬಿಡ್ತೀನಿ. ನನಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಕಾಯಿನ್ ಬೇಕು ಆ ಥರ ಇದ್ದರೆ ನಾನು ಹೇಳ್ಬಿಡ್ತೀನಿ. ಸೊ ಈ ರೀತಿಯ ಮೋಸ ಜಾಲಗಳಿಂದ ನಾವು ಸಾಮಾನ್ಯ ಜನಗಳನ್ನ ತಪ್ಪಿಸೋಣ. ಯಾಕಂದರೆ ದೊಡ್ಡ ಕಲೆಕ್ಟರ್ಗಳಿಗೆ ಮೋಸ ಮಾಡ್ತಾ ಇರುವಂಥದ್ದು, ದೊಡ್ಡ ಕಾಯಿನ್ ಕಲೆಕ್ಟರ್ಗಳಿಗೆ ಮೋಸ ಆಗ್ತದೆ. ಮತ್ತೆ ದೊಡ್ಡ ಕಾಯಿನ್ ಕಲೆಕ್ಟರ್ಗಳೇ ಮೋಸ ಮಾಡ್ತಾ ಇದ್ದಾರೆ. ಎರಡೂ ಇರುವಂಥದ್ದು. ಬೆಲಿನೇ ಇದು ಹೊಲ ಮೇಯ್ತೈತೆ, ಹೊಲದೊಳಗಡೆ ಬೆಲಿನೇ ಉಟ್ಕೊಂಡ್ಬಿಟ್ಟಿದೆ. ಹೆಂಗ್ ಬೇಕಾದ್ರೂ ಅನ್ಕೊಳ್ಳಿ, ಆ ರೀತಿ ಆಗ್ತಾ ಇದೆ ಈ ಒಂದು ಕಾಯಿನ್ ಫೀಲ್ಡ್ ಅಲ್ಲಿ. ತುಂಬಾ ಜಾಗರೂಕತೆಯಿಂದ ಇರಬೇಕು, ನಾವು ಜಾಗರೂಕರಾಗಿರ್ಬೇಕು. ಯಾಕೆ ಅಂದ್ರೆ ನಾವು ಮೋಸ ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೆ ಮೇನ್ ಕಾರಣ ನಾವೇನೇನೆ, ಬೇರೆ ಯಾರೋ ನಾವು ಸರಿ ಇದ್ರೆ ನಮ್ಮನ್ನ ಯಾರು ಬಂದು ಮೋಸ ಮಾಡಕ್ ಆಗೋದಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿ, ಉಪಯುಕ್ತ ಮಾಹಿತಿಗಳು ಎಲ್ಲರಿಗೂ ತಲುಪಲಿ.